ಯಾರೂ ಕೂಡ ಸಾಯ್ಲಿ ಅನ್ನೋಂಥ ರೂಪದಲ್ಲಿ ಇರಲ್ಲ. ಆದರೆ ಈ ಸಣ್ಣ ಸಣ್ಣ ರಾಜಕಾರಣ ಮಾಡ್ತಾ ಇರೋಂಥ ವ್ಯಕ್ತಿಗಳು ದೊಡ್ಡದಾಗಿ ಅದನ್ನು ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ನನಗೆ ತುಂಬ ಆಶ್ಚರ್ಯ ಆಗಿದ್ದು ಅಂದರೆ ಕಾಶ್ಮೀರಕ್ಕೆ ಹೋಗಿ ಬಂದಂಥ ಈ ರಾಜ್ಯದ ಮಂತ್ರಿ ಸಂತೋಷ್ ಲಾಡ್ ಅವ್ರ ಹತ್ರ ನಾನು ಅವ್ರು ಕಾಶ್ಮೀರದಲ್ಲಿರೋಂಥ ಸಂದರ್ಭದಲ್ಲಿ ಅವ್ರ ನಡವಳಿಕೆ ನೋಡಿ ನಾನು ಇಲ್ಲಿಂದನೇ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೆ. ಒಳ್ಳೆ ಕೆಲಸ ಮಾಡಿದೆಯಪ್ಪ, ನೀನು ಒಳ್ಳೆಯದಾಗಲಿ ಅಂತ. ಹೂನಣ್ಣ, ಒಬ್ಬ ಭಾರತೀಯನಾಗಿ ನಾನು ಕೆಲಸ ಮಾಡಬೇಕಿತ್ತು, ಮಾಡ್ತಾಯಿದ್ದೀನಿ, ನಿಮ್ಮದೆಲ್ಲ ಆಶೀರ್ವಾದ ಇರಲಿ ಇರುತ್ತೆ ಬಾ ಅಂತ ಹೇಳಿದರು. ಆದರೆ ನೆನ್ನೆ ಬಂದು ರಾಜಕಾರಣ ಶುರು ಮಾಡಿದ್ರು. ಪತ್ರಿಕಾಗೋಷ್ಠಿನಲ್ಲಿ ಮೋದಿ ರಾಜೀನಾಮೆ ಕೊಡಬೇಕು. ನೀನು ಯಾವನೇ ಮೋದಿ ರಾಜೀನಾಮೆ ಕೊಡೋಕ್ಕೆ ನಿನಗೆ ಅಧಿಕಾರ ಯಾರು ಕೊಟ್ಟರು? ನಾನು ನೀನು ಮೊನ್ನೆ ಅಭಿನಂದನೆ ಸಲ್ಲಿಸಿದೆ, ದೊಡ್ಡ ಮನುಷ್ಯ ಆಗಿದೆಯಾ ಅಂತ. ಇಡೀ ಪ್ರಪಂಚ ಮೆಚ್ಚೇರಂಥ ನರೇಂದ್ರ ಮೋದಿ ರಾಜೀನಾಮೆ ಕೊಡು ಅಂತಂದರೆ ಇದು ಅರ್ಥ ಇಲ್ದಿದ್ದು. ಮಾನ್ಯ ಸಂತೋಷ್ ಲಾಡ್ ಅವರು ಮುಂಚೆ ತುಂಬ ಗೌರವಸ್ಥರಾಗಿ ನಡ್ಕೋತಾ ಇದ್ರು. ತಕ್ಷಣ ಕ್ಷಮೆ ಕೇಳಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಬಿಟ್ಟು ದೇಶದ ಪ್ರಪಂಚದ ಮೋದಿಯವ್ರ ಕ್ಷಮೆ ಕೇಳಿಬಿಟ್ಟು ಮುಂಚೆ ಯಾವ ರೀತಿ ರಾಜಕಾರಣಿ ಕೆಲಸ ಮಾಡ್ತಿದ್ರೋ ಅದೇ ರೀತಿ ಒಬ್ಬ ಒಳ್ಳೆ ರಾಜಕಾರಣಿ ಕೆಲಸ ಮಾಡಲಿ ಅಂಥೇಳಿ ನಾನು ಅವ್ರಿಗೂ ಹೇಳ್ತೇನೆ. ಮತ್ತು ಅಲ್ಲೊಬ್ಬರು ಇಲ್ಲೊಬ್ರು ಹೇಳ್ತಾ ಇದ್ದಾರಲ್ಲ, ಇಂಟೆಲಿಜೆನ್ಸ್ ಫೇಲ್ಯೂರ್, ದಯವಿಟ್ಟು ಹೇಳಬೇಡಿ. ಇಡೀ ದೇಶ ಒಟ್ಟಾಗಿದೆ ಇವತ್ತು. ಇಡೀ ಹಿಂದೂ ಸಮಾಜ ಒಂದಾಗಿದ್ದು, ಇಷ್ಟು ಒಂದಾಗಿದ್ದು ನಾನು ನೋಡೇ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಸಣ್ಣತನ ತೋರಿಸಿ ಇಂಟೆಲಿಜೆನ್ಸ್ ಫೇಲ್ಯೂರ್ ನಾವು ಒಪ್ಕೊಂಡ್ಬಿಟ್ಟಿವಿ. ಅದಕ್ಕೇ ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ಕೂತ್ಕೊಂಡಕ್ಕೆ ನಮಗೆ ಪುರ್ಸೊತ್ತಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಇಡೀ ಪ್ರಪಂಚ ಮೆಚ್ಚಿರಬೇಕಾದ್ರೆ ನಾವು ಏನು ಹೇಳ್ತೀವಿ ಏನು ಬಿಡ್ತೀವಿ ಅನ್ನೋದಕ್ಕಿಂತನೂ ನಿನ್ನ ಮಾತನ್ನು ಇಡೀ ರಾಜ್ಯ ದೇಶ ಗಮನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತಿರೋದು, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ದರೆ ತಿದ್ಕೋತಾರೆ. ಅದಕ್ಕೆ ಪಾಠ ಕಲ್ತಾಗೆ ಅಂತ ಹೇಳಿಬಿಟ್ಟಿದ್ದಾರೆ, ಕೇಂದ್ರದ ನಾಯಕರೇ ಹೇಳಿಬಿಟ್ಟಿದ್ದಾರೆ, ನಾನೆಲ್ಲ ಹೇಳಿರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಡೀ ಪ್ರಪಂಚ ಇವತ್ತು ಭಾರತ ಕಡೆ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದೂಸ್ತಾನದ ಪ್ರತಿಯೊಬ್ಬ ಹಿಂದೂ ಕೂಡ ಒಂದಾಗಿದ್ದಾನೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಮತ್ತು ಹಿಂದುತ್ವ ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವ್ರನ್ನ ಈಗಾಗಲೇ ಸಿದ್ಧಾಂತದ ರಾಜಕಾರಣಿ ಅನ್ನೋದನ್ನು ಇಡೀ ಪ್ರಪಂಚ ಸಂತೋಷ ಪಡ್ತಾ ಇದೆ. ಮತ್ತು ಈ ದೇಶದ 140 ಕೋಟಿ ಜನರು ಕೂಡ ನಾವು ನರೇಂದ್ರ ಮೋದಿ ಜೊತೆ ಇದ್ದೀವಿ ಅಂತ ಹೇಳ್ತಾ ಇರೋದು ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ. ಈಗ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಮರ್ಯಾದೆಯಿಂದ ಇದ್ದರೆ ಪಾಕಿಸ್ತಾನದ ಅಧಿಕಾರಿಗಳು ಸರೆಂಡರ್ ಆಗಿ ಇದ್ದರೆ ಅವ್ರು ಜೀವಂತವಾಗಿ ಬದುಕ್ತಾರೆ, ಇಲ್ಲಾಂದರೆ ಜೀವಂತ ಶವವಾಗಿ ಸಾಯ್ತಾರೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯುದ್ಧ ಆಗೋದ್ರಲ್ಲಿ ನನಗೇನೋ ಡೌಟ್ ಬರುತ್ತೆ ಅಂತ ಅನಿಸ್ತಾ ಇಲ್ಲ. ಅವ್ರು ಆಡ್ತಿರೋಂಥ ಆಟಗಳಿಗೆ ನಮ್ಮ ಸೈನಿಕ ಶಕ್ತಿ, ನೌಕಾ ಶಕ್ತಿ ಇರ್ಬೋದು, ವೈಮಾನಿಕ ಶಕ್ತಿ ಇರ್ಬೋದು, ಭೂ ಸೇನೆ ಇರ್ಬೋದು, ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚು ನಮ್ಮ ಹತ್ರ ಇದೆ. ಹಾಗಾಗಿ ಸೊಕ್ಕಿನ ಮಾತಾಡಿದ್ರೆ ನೀವೇ ಹಾಳಾಗೋಗ್ತೀರಿ, ಯುದ್ಧ ಮಾಡಿದ್ರೆ ನಮ್ಮ ದೇಶದ ಸೈನಿಕರು. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಒಬ್ಬ ನಿವೃತ್ತ ಸೈನಿಕ ಅಧಿಕಾರಿ ಹತ್ರ ನಾನು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. TV ನಲ್ಲಿ ಚರ್ಚೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಬೆಳಿಗ್ಗೆ ನೋಡಿದೆ ನಾನು. ಆತ ಹೇಳ್ತಾರೆ, ನಾನು ನಿವೃತ್ತ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಾನು ಒಬ್ಬ ಸೈನಿಕ. ನಮ್ಮ ದೇಶದ ವ್ಯಕ್ತಿಗಳು, ಕೇಂದ್ರದ ನಾಯಕರು ನನಗೆ ಕರೆದು ಇವತ್ತಿಗೂ ಯುದ್ಧಕ್ಕೂ ಹೋಗಿ ತಯಾರಿದ್ದೀನಿ ಅಂತ ಒಬ್ಬ ಸೈನಿಕ, ನಿವೃತ್ತ ಸೈನಿಕ ಅಂತ ಹೇಳ್ಕೊಳ್ಳೋಂಥ ವ್ಯಕ್ತಿ ಹೇಳ್ಬೇಕಾದ್ರೆ, ಇಡೀ ದೇಶದ ಯುವಕರು ಯಾವುದೇ ಸಂದರ್ಭದಲ್ಲಿ ಈ ದೇಶದ ರಕ್ಷಣೆಗೆ ತಯಾರು ಅನ್ನೋದನ್ನು ಆ ಸೈನಿಕನ ಮಾತಿಂದ ನಾವು ಕಲ್ತಿದ್ದೇವೆ. ನರೇಂದ್ರ ಮೋದಿ ಹೋಗ್ತಿರೋಂಥ ಹೆಜ್ಜೆ ಸರಿ ಇದೆ. ಭಾರತ ಪಾಕಿಸ್ತಾನವನ್ನು ಹಿಚ್ಕಾಕ್ಬಿಡುತ್ತೆ, ಇದ್ರಾಗ ಅನುಮಾನ ಇಲ್ಲ. ಗೌರವದಿಂದ ಇದ್ದರೆ ಸರಿ, ಇಲ್ಲ ಅಂದರೆ ಯುದ್ಧದಲ್ಲಿ ಭೂಪಟವೇ ಪಾಕಿಸ್ತಾನ ಇಲ್ಲ ಅಂತ ಅನ್ಸ್ಕೊಳುತ್ತೆ. ಥ್ಯಾಂಕ್ ಯು.